ಮೌನ ಎಷ್ಟು ಮುಖ್ಯ ಅಂತ. ಅವರು ಒಂದು ಮಾತು ಹೇಳಿದ್ರು 1000 ಮಾತಿಗೆ ಈಕ್ವಲ್ ಆಗಿರುತ್ತೆ ಅಂತ. ಅದು ಆಗಬೇಕಂದ್ರೆ ಅದು ನಾವು ಮೌನ ವಹಿಸಿದಾಗ ಮಾತ್ರ ಆಗುತ್ತೆ. ಸೊ ಇನ್ನೊಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾನು ಮೌನ ವಹಿಸಿ ಕೇಳಬೇಕಾಗ್ತದೆ. ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ ಕಡೆ ಅವರಿಗೆ ನನ್ನ ಮೌನನೇ ಉತ್ತರ. ಏನೋ ಹೇಳ್ತಿದ್ದಾರಲ್ಲ ಅಂತ ನಂದು ಒಂದು ತೋರಿಸ್ತೀನಿ ಅಂತ ಹೊರಡಬಾರ್ದು. ಯಾರೋ ನಮಗೆ ತುಂಬ ಪ್ರೀತಿ ಪಾತ್ರರು, ಅವರಿಗೆ ಅನ್ಯಾಯ ಆಗ್ತಾ ಇದೆ, ನಾನು ಮೌನ ವಹಿಸೋದು ಸರಿಯಲ್ಲ. ಸೈಲೆನ್ಸ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ವರ್ಡ್ಸ್. ನಮಸ್ಕಾರ. ಮಾತಾಡು ಮೆಲ್ಲಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರಿದ್ದಾರೆ. ಅವರ ಜೊತೆ ಮಾತಾಡ್ತಾ ಹೇಗೆ ಮೆಲ್ಲಗೆ ಮಾತಾಡಬೇಕು ಅಂತ ನಾವು ಮಾತಾಡಿದ್ವಿ ಕಳೆದ ಸಂಚಿಕೆಯಲ್ಲಿ. ಆದರೆ ಈ ಸಂಚಿಕೆಯಲ್ಲಿ ಮಾತಿಗಿಂತ ಮೌನ ಎಷ್ಟು ಮುಖ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ಇದನ್ನು ನಾವು ಜೀವನದ ಪೂರ್ತಿ ಕೇಳ್ಕೊಂಡು ಬಂದಿದ್ದೀವಿ ನಿಜ, ಆದರೆ ಅದನ್ನು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳುವಂಥ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಇದೆ. ಅದನ್ನು ಡಾಕ್ಟರ್ ಮಾತಿನಲ್ಲೇ ಕೇಳೋಣ. ನಮಸ್ತೆ ಡಾಕ್ಟರ್. ನಮಸ್ತೆ. ಮಾತಿಗಿಂತ ಮೌನ ಎಷ್ಟು ಮುಖ್ಯ ಅಂತ. ಖಂಡಿತ. ಇನ್ನು ಮೌನದ ಬಗ್ಗೆ ನಾನು ಮಾತಾಡ್ತಿರ್ಬೇಕಾದ್ರೆ ನನ್ನ ಹಲವಾರು ಜನ ನನ್ನ ಮಾತುಗಳನ್ನು ಕೇಳಿದವರು ಅಥವಾ ನನ್ನ ಹಿಂದಿನ ಎಲ್ಲ ಪುಸ್ತಕಗಳನ್ನು ಓದ್ದವರು, ಏನಿದು ಡಾಕ್ಟ್ರ್ ಇವತ್ತು ಮೌನದ ಬಗ್ಗೆ ಹೇಳ್ತಾ ಇದ್ರಲ್ಲ, ಇಷ್ಟು ದಿನ ಮಾತಾಡು ಅಂತ ಹೇಳಿದವರು, ನಾನು ಅದಕ್ಕೋಸ್ಕರನೇ ಸಂಚಿಕೆ ಫುಲ್ ಅದೇ ಮಾತಾಡೋಣ ಅಂತ ಅಂದ್ಕೊಳ್ಬೋದು. ಯಾಕಂದರೆ ಹೆಚ್ಚಿನ ಸಂಬಂಧಗಳು ಮಾತಾಡದೆ ಹಾಳಾಗ್ತಾ ಇರೋದ್ರಿಂದ ನಾವು ಮಾತಾಡಿ ಅಂಥೇಳಿ ಹೇಳ್ತಾ ಬಂದಿದೆ. ಆದರೆ ಮೌನವಾಗಿರೋದು ಅಷ್ಟೇ ಮುಖ್ಯ. ತುಂಬ ಜನ ಏನು ತಪ್ಪು ತಿಳ್ಕೊಳ್ತಾರೆ ಅಂತಂದರೆ, ಮೌನ ಅಂತಂದರೆ ಮಾತಾಡಲಿಕ್ಕೆ ಇಷ್ಟ ಇಲ್ಲದೆ ಇರೋದು ಅಂತ. ಹಾಗಲ್ಲ. ಒಬ್ಬ ಒಳ್ಳೆ ಮಾತುಗಾರ ಆಗಬೇಕು ಅಂತಂದರೆ ನಾವು ಒಬ್ಬ ಒಳ್ಳೆ ಕೇಳುಗ ಆಗಬೇಕು. ಸೊ ಇನ್ನೊಬ್ಬರು ಮಾತಾಡ್ತಿರ್ಬೇಕಾದ್ರೆ ನಾನು ಮೌನ ವಹಿಸಿ ಕೇಳಬೇಕಾಗ್ತದೆ. ಸಂಪೂರ್ಣ ಆತನಿಗೆ ನಾನು ಹೇಳಿದ್ದು ಕೇಳಿಸ್ಕೊಂಡಿದ್ದೀನಿ ಅಂತ. ಎದುರಿನ ವ್ಯಕ್ತಿ ಹೇಳ್ತಾ ಇರೋದು ನನಗೆ ಒಪ್ಪಿಗೆ ಇಲ್ಲ ಅಂತ ಅನಿಸೋದನ್ನು ನಾನು ವಾದ ಮಾಡಿ ಕುಸ್ತಿಗೆ ಬಿದ್ದು ಜಗಳದಲ್ಲಿ ಎಂಡ್ ಮಾಡಬೇಕಾಗಿಲ್ಲ. ನಾನು ಮೌನವಾಗೇ ನೀನು ಹೇಳಿದ್ದು ನನಗೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ಬೋದು. ಎರಡನೇದು, ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ ಕಡೆ ನಾನಲ್ಲಿ ರಂಪಾಟ ಮಾಡಿ ಕುರ್ಚಿ ಬಿಸಾಡಿ ನಾನು ಇನ್ನೊಮ್ಮೆ ಇಲ್ಲಿಗೆ ಬರೋದಿಲ್ಲ ಅಂತ ಹೋಗಬೇಕಾಗಿಲ್ಲ. ಅವರಿಗೆ ನನ್ನ ಮೌನನೇ ಉತ್ತರ. 10 ಪ್ರಶ್ನೆಗಳನ್ನು ಕೇಳ್ತಾರೆ. ನನ್ನ ಮಾತಿಗೆ ಅವರು ಬೆಲೆ ಕೊಡಲೇಬೇಕು ಅನ್ನುವ ಹಠ ನನಗಿರಬಾರ್ದು. ಕೆಲವು ವಿಚಾರಗಳು ಹೇಗಿರ್ತದಂದರೆ, ಇನ್ ಮಾಸ್ ಎಲ್ರಿಗೂ ತಿಳಿಸ್ತಾ ಇದ್ದೀವಿ, ಇನ್ಫಾರ್ಮೇಷನ್ ಅನ್ನೋ ಥರಕ್ಕೆ. ಏನೋ ಹೇಳ್ತಿದ್ದಾರಲ್ಲ ಅಂತ ನಂದು ಒಂದು ತೋರಿಸ್ತೀನಿ ಅಂತ ಹೊರಡಬಾರ್ದು. ನನ್ನ ಸರದಿ ಬರೋವರೆಗೆ ಕಾಯಬೇಕು. ಮಾತಿಗೆ ತೂಕ, ಅಲ್ಲಿ ಮೌನ ಬೇಕು. ಜನ ಏನು ತಪ್ಪು ತಿಳ್ಕೊಳ್ತಾರೆ ಅಂದರೆ, ನಾನು ಆ ವಿಷಯಕ್ಕೂ ಬರ್ತೇನೆ, ಎಲ್ಲಿ ಮೌನ ಸಲ್ಲದು ಅಂತಲೂ ಹೇಳ್ತೇನೆ. ರೈಟ್. ಓಕೆ, ಅದು ಕೂಡ ಮುಖ್ಯನೇ. ಅದು ಮುಖ್ಯ. ಸೊ ಈ ಸರದಿ ಬರೋವರೆಗೂ ನಾವು ಕಾಯದೆ ಮಾತಾಡ್ಲಿಕ್ಕೆ ಹೋದಾಗ ಏನಾಗ್ತದೆ, ನಾವು ತಿರಸ್ಕಾರ ಭಾವನೆಯನ್ನು ಅನುಭವಿಸ್ತೇವೆ. ನಾನು ಹೇಳಿದೆ ಅವರಿಗೆ ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ. ಅಲ್ಲಿ ಎಲ್ಲರೂ ಸಣ್ಣ ಪುಟ್ಟವ್ರನ್ನೆಲ್ಲ ಕೇಳ್ತಾಯಿದ್ರು, ನನ್ನನ್ನು ಒಂದು ಮಾತು ಕೇಳಲಿಲ್ಲ ಅಂತ ನಾವು ಬೇಸರಾಗಿ ಬರ್ತೀವಿ. ಆ್ಯಕ್ಚುಲಿ ನಮ್ಮ ಸರದಿ ಬರೋವರೆಗೂ ನಾವು ಕಾಯಬೇಕಷ್ಟೆ. ಕೇಳಿಸ್ಕೊಳ್ಳಿಲ್ವ ಅವರು, ನಮ್ಮ ಮಾತು ಕೇಳಿಸ್ಕೊಳ್ಳಿಲ್ವ, ನಮ್ಮ ಅಭಿಪ್ರಾಯ ಕೇಳಿಸ್ಕೊಳ್ಳಿಲ್ವಾ, ಲಾಸ್ ನಿಮಗಲ್ಲ. ಓಕೆ. ಸೊ ಇನ್ನು ಮೌನ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಎಲ್ಲಿ ಮೌನ ವಹಿಸಬಾರ್ದು ಅನ್ನೋದು ಅಷ್ಟೇ ಮುಖ್ಯ. ಮೌನದ ಬಗ್ಗೆ ಸಾಕಷ್ಟು ಕವಿಗಳು, ದಾರ್ಶನಿಕರೆಲ್ಲ ಮಾತಾಡಿದ್ದಾರೆ. ಮೌನದಿಂದ ಮತಿಸಿ ಬಂದ ಮಾತು ನವನೀತ ಅಂತ ಬೇಂದ್ರೆ ಅವರು ಹೇಳ್ತಾರೆ. ಓಕೆ. ಆ ಒಂದು ತಾಧ್ಯಾತ್ಮತೆ, ಆ ಒಂದು ಶಾಂತ ಮನಸ್ಸಿನಿಂದ ಮೌನದಿಂದ ಬಂದ ಮಾತುಗಳು ಒಂದೊಂದು ಮುತ್ತು. ಆಡಂಬರಕ್ಕೆ ನಾವು ಗಟ್ಟಿ ತುಂಬ ಮಾತಾಡೋರನ್ನ ಯಾರೂ ಇಷ್ಟಪಡಲ್ಲ. ತುಂಬ ತೂಕದ ಮಾತು, ಅವರು ಒಂದು ಮಾತು ಹೇಳಿದರೂ ಅದು 1000 ಮಾತಿಗೆ ಈಕ್ವಲ್ ಆಗಿರುತ್ತೆ ಅಂತ. ಅದು ಆಗಬೇಕಂದ್ರೆ ಅದು ನಾವು ಮೌನ ವಹಿಸಿದಾಗ ಮಾತ್ರ ಆಗುತ್ತೆ. ಇನ್ನೊಂದು, ಯಾರೋ ನಮಗೆ ತುಂಬ ಪ್ರೀತಿ ಪಾತ್ರರು, ಅವರಿಗೆ ಅನ್ಯಾಯ ಆಗ್ತಾಯಿದೆ, ನಾನು ಮೌನ ವಹಿಸೋದು ಸರಿಯಲ್ಲ. ಅಲ್ಲಿ ನನ್ನ ಸರದಿ ಬರಲಿ ಅಂತ ಕಾಯಬಾರ್ದು. ಅವರು ಪರವಾಗಿ ನಿಂತ್ಕೊಳ್ಳಿಕ್ಕೋ ಅಥವಾ ಅಸಹಾಯಕ ವ್ಯಕ್ತಿಗೋ ಅಥವಾ ಒಂದು ಆ ವ್ಯಕ್ತಿ ಬಲಶಾಲಿ ಅಲ್ಲ, ಅವನ ಮೇಲೆ ಅನ್ಯಾಯ ನಡೀತಾ ಇದೆ ಅಂದಾಗ ನಾನು
ಮೌನ ವಹಿಸೋದು ಸರಿ ಅದೇ ತಪ್ಪಾಗ್ಬಿಡುತ್ತೆ. ತಪ್ಪಾಗ್ಬಿಡುತ್ತೆ. ಒಂದು ಫೇಮಸ್ ಕೋಟ್, ನನಗೆ ಆಥರ್ ಯಾರಂತ ಗೊತ್ತಿಲ್ಲ, ದ ವರ್ಲ್ಡ್ ಈಸ್ ಡೇಂಜರಸ್ ಪ್ಲೇಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಪೀಪಲ್ ಹೂ ಡಸ್ ದ ಈವಿಲ್ ಬಟ್ ಆಲ್ಸೋ ಬಿಕಾಸ್ ಆಫ್ ಸೈಲೆನ್ಸ್ ಆಫ್ ದ ವೈಸ್ ಮೆನ್ ಅಂತ. ಯಾವಾಗ ಬುದ್ಧಿವಂತರು ಅನ್ಸ್ಕೊಂಡವರು, ವಿಚಾರವಂತರು ಅನ್ಸ್ಕೊಂಡವರು ಕೂಡ ಸುತ್ತಮುತ್ತ ನಡೀತಿರುವ ಅನ್ಯಾಯಗಳಿಗೆ ಮೌನ ವಹಿಸ್ಬಿಡ್ತಾರೆ, ಅವರ ಪಾತ್ರ ಕೂಡ ಆ ಘಟನೆಯಲ್ಲಿ ಈಕ್ವಲ್ ಪಾತ್ರ ಆಗುತ್ತೆ ಅಂತ ಒಂದು ಮಾತಿದೆ. ಹಾಗಾಗಿ ಮೌನ ವಹಿಸೋದು ಎಷ್ಟು ಮುಖ್ಯ ಅಂತ ಇನ್ನೊಂದು ಕಡೆ ಮಾತಾಡ್ತಾ, ನಾವು ಮಾತನಾಡಲೇಬೇಕಾದಂಥ ಸಮಯದಲ್ಲಿ ಮಾತಾಡಲೇಬೇಕು, ಇಲ್ದಿದ್ರೆ ಆ ಮೌನಕ್ಕೆ ಅರ್ಥ ಇಲ್ಲ. ಇವೆರಡು ಬ್ಯಾಲೆನ್ಸು ನಮ್ಮ ಮೆಚುರಿಟಿ ಡಿಸೈಡ್ ಮಾಡುತ್ತೆ, ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅಂತ. ಲಿಟ್ರಲ್ ಮೀನಿಂಗ್ ತಗೊಂಡು ನೀವು ಒಂದ್ಸರಿ ಮಾತಾಡಿ ಅಂತ ಹೇಳ್ತೀವಿ, ಅದಕ್ಕೇನು ಫಾರ್ಮುಲಾ ಇಲ್ಲ, ಎಲ್ಲಿ ಸುಮ್ಮನೆ ಇರಬೇಕು, ಎಲ್ಲಿ. ನಾನು ಹೇಳಿದೆ, ನನ್ನ ಸರದಿ ಬರೋವರೆಗೂ ನನಗೆ ಗೌರವ ಇರುವಂಥ ವ್ಯಕ್ತಿ. ಮೂರನೇದು, ನನ್ನನ್ನು ನಂಬದ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ವ್ಯಕ್ತಿಗಳ ಮಧ್ಯೆ ನಾವು ಮೌನ ವಹಿಸಬೇಕು. ಅಟ್ಲೀಸ್ಟ್ ಬೇಸಿಕ್ ರೂಲ್. ಎಸ್, ಬೇಸಿಕ್ ರೂಲ್. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಗೆ ನೀವು ಮಾತಾಡಬೇಕಾಗಿಲ್ಲ, ಅಗತ್ಯ ಇಲ್ಲ. ನಿಮ್ಮನ್ನು ನಂಬದೇ ಇದ್ದವರಿಗೆ ನೀವು ಮಾತಾಡಿ ಪ್ರಯೋಜನ ಇಲ್ಲ. ಪೀಪಲ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸೈಲೆನ್ಸ್ ಡೋಂಟ್ ನೀಡ್ ಯುವರ್ ವರ್ಡ್ಸ್. True. People who cannot understand your silence will not understand your words. ಇದು ಬೇಸಿಕ್. ಓಕೆ, ಸಿಂಪಲ್ ಯಟ್ ಕಾಂಪ್ಲಿಕೇಟೆಡ್ ಅಲ್ವಾ? ನಿಜ ನಿಜ ನಿಜ. ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಮೆಚುರಿಟಿ, ಆ ವಿವೇಚನೆನ ನಾವು ಬೆಳೆಸ್ಕೊಳ್ಬೇಕಾಗಿರೋದು ಮುಖ್ಯ ಆಗುತ್ತೆ. ಖಂಡಿತ ಬೆಳೆಸ್ಕೋಬೇಕು. ನಾವು ಯಾಕೆ ಬೊಬ್ಬೆ ಇಡೋದು, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ, ನನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ ಅಂತ. ಆ ಸೆನ್ಸಿಬಿಲಿಟಿ ಅವ್ರಿಗಿಲ್ಲ. ಯು ಆರ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ರಮ್ ದೆಮ್. ಇಲ್ಲ ಅಂದಾಗ ಅಟ್ಲೀಸ್ಟು ಒಪ್ಕೋ, ಅಕ್ಸೆಪ್ಟ್, ಸೋ ದ್ಯಾಟ್ ನಿನಗೆ ಆಗುವ ನೋವು ಪ್ರತಿದಿನ ಆಗೋದು ಕಡಿಮೆ ಆಗುತ್ತೆ. ನಾನು ಒಪ್ಕೊಳ್ತೇನೆ, ಈ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ನಾಳೆ ದಿನ ಬೆಳಗ್ಗೆ ಬಂದು ಗುಡ್ ಮಾರ್ನಿಂಗ್ ಹೇಳಿದ್ರು ಈ ವ್ಯಕ್ತಿ ಅಪಾರ್ಥ ಮಾಡ್ಕೊಳ್ತಾನೆ. ಇವನು ಯಾಕೆ ಇವತ್ತು ನನಗೆ ಗುಡ್ ಮಾರ್ನಿಂಗ್ ಹೇಳ್ದ, ಇದ್ರ ಉದ್ದೇಶ ಏನಿದೆ ಅಂತ ಯೋಚನೆ ಮಾಡ್ಕೊಳ್ಳೋಂಥ ವ್ಯಕ್ತಿ ಅಂತ ನಿಮಗೆ ಅರ್ಥ ಆದಮೇಲೆ ದೆನ್ ನಾಳೆಯಿಂದ ಆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊ. ಇವ್ರು ಅರ್ಥ ಮಾಡ್ಕೋಬೇಕು, ಇವ್ರು ಅರ್ಥ ಮಾಡ್ಕೋಬೇಕು, ಬೇಡ. ಈ ನೀಡ್ಸ್ ಹೆಲ್ಪ್, ದ ಅದರ್ ಪರ್ಸನ್ ನೀಡ್ಸ್ ಹೆಲ್ಪ್. ಆಗಿದ್ದಾಗ ಅಲ್ಲಿ ನೀನು ನಿನ್ನ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೋ, ಅರ್ಥ ಮಾಡ್ಕೋ, ಅಲ್ಲಿ ನಿನ್ನ ಮೌನ ಸಾಕು. ಓಕೆ, ಸೊ ಈ ಮೌನ, ಇನ್ನೊಂದು ತುಂಬ ಅದ್ಭುತವಾದಂಥ ವಾಕ್ಯ ಇದೆ, ನಾಟ್ ಎವ್ರಿ ಟೈಮ್ ವರ್ಡ್ಸ್ ಕ್ಯಾನ್ ಹೀಲ್. ಎಲ್ಲಿ ಮೌನ ಬೇಕು ಅಂತ ಹೇಳ್ತೇವಲ್ಲ, ಅಲ್ಲಿ ಕೆಲವೊಂದು ಸಾರಿ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ, ಅದರಲ್ಲೂ ಯಾರಾದರೂ ನೊಂದಿರೋ ಸಮಯದಲ್ಲಿ ನಮ್ಮ ಸಾಮೀಪ್ಯ ಸಾಕು. ಅವರ ಕೈಯನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ಒಂದು ಆ ಮಾನವೀಯ ಸ್ಪರ್ಶ, ಅವರ ಬೆನ್ನು ತಟ್ಟುವಂಥದ್ದು, ಅವರ ಹೆಗಲ ಮೇಲೆ ಕೈ ಹಾಕಿ ನಿಂತ್ಕೊಳ್ಳುವಂಥದ್ದು. ಹಾಗೆ ನೋಡಿದ್ರೆ ಇಲ್ಲಿ ಎಲ್ಲಿ ಮಾತು ಬೇಕು ಹೇಳಿ? ಎಸ್ಪೆಷಲಿ ವಯಸ್ಸಾದವರು, ಹಿರಿಯ ನಾಗರಿಕರು, ಚಿಕ್ಕ ಮಕ್ಕಳು ಹಲವಾರು ಬಾರಿ ನೋಡಿ ಅವ್ರಿಗೆ ನಮ್ಮ ಸಾಮೀಪ್ಯನೇ ಸಾಕಾಗಿರ್ತದೆ. ಸೊ ಆ ರೀತಿಯಲ್ಲಿ ಮೌನ, ಸೈಲೆನ್ಸ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ವರ್ಡ್ಸ್. ಸೊ ನಮ್ಮ ಮಾತಿಗೆ ಬೆಲೆ ಕೊಟ್ಟಷ್ಟು ನಾವು ಇನ್ನು ಮುಂದೆ ಈ ಮೌನಕ್ಕೂ ಬೆಲೆ ಕೊಡೋಣ. ಎಸ್ಪೆಷಲಿ ಸ್ವಲ್ಪ ಮಾತಾಡಿ ಪ್ಲೀಸ್ ಅಂತ ಒಂದು ಪೂರ್ತಿ ಪುಸ್ತಕವನ್ನೇ ಬರೆದವರು ಮೌನದಲ್ಲಿ ಇರಿ ಅಂತ ಹೇಳೋದಕ್ಕೆ ನೀವು ಕಿವಿ ಆದರೆ, ಆವಾಗ ಅದು ಎರಡರನ್ನ ತಾಳೆ ಮಾಡಿಕೊಂಡ್ರೆ ನಮ್ಮ ಜೀವನದ ತಾಳೆ ಹೇಗಿರುತ್ತೆ, ಅದರ ಬ್ಯಾಲೆನ್ಸ್ ಹೇಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ದ ಬ್ಯಾಲೆನ್ಸ್. ಎಕ್ಸಾಕ್ಟ್ಲಿ. ಒಳಗಡೆ ಕುದೀತಾ ಇದೆ, ಒಳಗಡೆ ದೊಂಬರಾಟ ಆಗ್ತಾ ಇದೆ, ಒಳಗಡೆ ಘರ್ಷಣೆ ಆಗ್ತಾ ಇದ್ದೇನೆ ಅನ್ನೋ ವ್ಯಕ್ತಿ ಹೊರಗಡೆ ಭಾಷಣ ಬಿಗಿತಾನೆ ಅಂತ ಖಲೀಲ್ ಗಿಬ್ರಾನ್ ಹೇಳ್ತಾನೆ. ಒಳಗಡೆ ಶಾಂತ ಪರಿಸರ ಇದೆ, ಸಮಾಧಾನ ಇದೆ ಅಂತಂದಾಗ ನನಗೆ ಹೆಚ್ಚಿನ ಮಾತಿನ ಅವಶ್ಯಕತೆ ಇಲ್ಲ, ಭಾಷಣದ ಅವಶ್ಯಕತೆ ಇಲ್ಲ. ಒಳಗಡೆ ಇರುವ ಆ ಕುಲುಕಾಟ, ಘರ್ಷಣೆ ಮಾತಾಗಿ ಬಂದುಬಿಡ್ತದೆ. ಓಕೆ, ಇದನ್ನು ಗೌರವದಿಂದ ತಕ್ಕೊಳ್ಳೋಣ. ಈ ಮೌನವನ್ನು ಗೌರವದಿಂದ ತಕ್ಕೊಳ್ಳೋಣ. ಹಲವಾರು ಬಾರಿ ಏನಾಗ್ಬಿಡುತ್ತೆ ಅಂದರೆ, ಈ ಏನು ಹೇಳ್ತಾರೆ, ಬೆತ್ತಲೆ ರಾಜ್ಯದಲ್ಲಿ ಬಟ್ಟೆ ತೊಟ್ಟೋನೇ ಮೂರ್ಖ ಅನ್ನೋಂಗೆ
ಎಲ್ಲರೂ ಬಾಯಿ ಬಡಕರೇ ಇದ್ದಾಗ ಯಾರೋ ಒಬ್ಬ ಮೌನಿ ಮೂರ್ಖ ಅಂತ ಅನ್ಸ್ಕೊಂಡ್ಬಿಡ್ತಾನೆ. ಸೊ ಆ ಮೌನ ವಹಿಸುವಂಥದ್ದು ಅಷ್ಟು ಸುಲಭ ಇಲ್ಲ, ನನಗಾಗೋದಿಲ್ಲ, ನಾನು ಮಾತಾಡೋನು ಹಾಗಂತ ದಟ್ ಈಸ್ ನಾಟ್ ಎ ಗುಡ್ ಚಾಯ್ಸ್ ಅಂದ್ಕೊಳ್ಬಾರ್ದು. ಎಲ್ಲರೂ ಒಂದೇ ರೀತಿ ಅದೇನು ಅವ್ನು ಮಾತಾಡೋದಿಲ್ಲ, ಸುಮ್ಮನೆ ಎಲ್ಲೋ ಗುಮ್ ಅಂತ ಕೂತಿರ್ತಾನೆ ಅಂತ ನೀಡ್ ನಾಟ್ ಟು ಬಿ. ಆ ವ್ಯಕ್ತಿಗೆ ಅದು ತುಂಬ ಸಮಾಧಾನವಾಗಿರುತ್ತಂದರೆ ಅವನಿಗೆ ಆ ಮೌನ ಅವನ ಆಯ್ಕೆ. ಆಯ್ಕೆ ಹೇಗೆ, ಯಾವಾಗ, ಎಲ್ಲಿ, ಏನಕ್ಕೆ ಅನ್ನೋದು ಇಟ್ ಅಲ್ಟಿಮೇಟ್ಲಿ ಡಿಸೈಡ್ಸ್. ಅದು ಅದರ ಔಟ್ಕಮ್ ಕೂಡ ಅದ್ರ ಮೇಲೆ ಹೋಗುತ್ತೆ. ಹೌದು, ನಾವು ಡಿಸೈಡ್ ಮಾಡಬೇಕು. ನಾನು ಮಾತಾಡೋದ್ರಿಂದ ನನಗೆ ಲಾಭ ಆಗ್ತಾಯಿದೆ, ನಾನು ಮಾತಾಡೋದ್ರಿಂದ ನನಗೆ ಜಗಳ ಆಗ್ತಾಯಿದೆ, ನಾನು ಮಾತಾಡೋದ್ರಿಂದ ನನ್ನ ಅಪಾರ್ಥಗಳು ಕ್ಲಿಯರ್ ಆಗ್ತಾಯಿದೆ, ನಾನು ಮಾತನಾಡೋದ್ರಿಂದ ನನ್ನ ಸಂಬಂಧಗಳು ಗಟ್ಟಿಗೊಳ್ತಾ ಇದೆ, ಅಲ್ಲ ವರ್ಸಸ್ ನಾನು ಮಾತಾಡೋದ್ರಿಂದಲ್ಲ ಜಗಳ ಆಗ್ತಾಯಿದೆ, ನಾನು ಮಾತಾಡಿದಾಗೆಲ್ಲ ಅಪಾರ್ಥಗಳು ಜಾಸ್ತಿ ಆಗ್ತಾಯಿದೆ. ಆಗಿದ್ದಾಗ ನನಗೆ ಮಾತಿನ ಅವಶ್ಯಕತೆ ಇದೆಯಾ, ಮೌನದ ಅವಶ್ಯಕತೆ ಇದೆಯಾ? ಆ ಆಯ್ಕೆ ನಾವು ನೋಡ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾತಿಗೆ ವಿರಾಮ ನೀಡುವಂಥ ಸಮಯ. ಮೌನ ವಹಿಸೋಣ. ನೀವು ಕೂಡ ಎಷ್ಟೊತ್ತು ಮೌನದಿಂದ ಈ ಸಂಚಿಕೆಯನ್ನು ನೋಡಿದ್ದೀರಿ, ಆಲಿಸಿದ್ದೀರಿ. ಈ ಪ್ರೀತಿಯನ್ನು ಒಂದಿಷ್ಟು ಜನರಿಗೆ ಹಂಚಿ ಅಂತ ಹೇಳ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀರಿ. ನಮಸ್ಕಾರ. ಥ್ಯಾಂಕ್ ಯು.